ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಂಗಳವಾರ. ಸೊ ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ಪುಳಿಯೋಗರೆ ಮಾಡಿದ್ದೆ ಫ್ರೆಂಡ್ಸ್. ಮೇಲ್ಕೋಟೆ ಪುಳಿಯೋಗರೆ ಪೌಡ್ರು ಮತ್ತು ಹಾಗೆ ಅದು ಗೊಜ್ಜು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಸೊ ಅದಕ್ಕೆ ಪುಳಿಯೋಗರೆ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮಗಂತೂ ತುಂಬ ಇಷ್ಟ. ರೆಸಿಪಿ ಆಲ್ರೆಡಿ ಹಳೆ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ, ಸೊ ಹೋಗಿ ನೋಡಿ. ಸೊ ಈಗ ನಮ್ಮ ಮನೆಯವ್ರು ಕೂಡ ನಾಷ್ಟ ಮಾಡ್ಕೊಂಡು ಈಗ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಈಗ ಟೈಮ್ ಬಂದು ಕರೆಕ್ಟ್ 8:15 ಆಗಿದೆ. ಈಗ ನಾಷ್ಟ ಎಲ್ಲ ಆಯಿತು, ಪುಳಿಯೋಗರೆ ಮಾಡಿದ್ದೆ ನಾಷ್ಟಕ್ಕೆ. ಸೊ ಈಗ ನಮ್ಮ ಮನೆಯವ್ರು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ, ಅದಕ್ಕೆ ಒಂದು ಗೇಟ್ ತೆಗೆದೆ. ಹಾಗೆ ಮೋಟ್ರು ಕೂಡ ಆನ್ ಮಾಡಿದ್ದೀನಿ. ಸೊ ಬನ್ನಿ, ಈಗ ಮೋಟ್ರು ತುಂಬಿದ ಮೇಲೆ ಒಳಗಡೆ ಹೋಗಿ ಮನೆ ಕೆಲಸ ಮಾಡಿದೆ. ನಮ್ಗೆ ಗೇಟ್ ಓಪನ್ ಮಾಡಿ ತಕ್ಷಣ ಅಲ್ಲಿ ಚೇಬಿಕಾಯಿ ಇದ್ದಿದ್ದಿಲ್ಲ ಫ್ರೆಂಡ್ಸ್, ಅದನ್ನು ತಿನ್ನೋಕ್ಕೆ ಕೇಳಲ್ಲ ಏನಿಲ್ಲ. ಗೇಟ್ ತೆಗೆದ್ರೆ ಬರ್ತಾ ಇರೋದೆ. ಅವನು ಹೋಗ್ಬಿಟ್ಟ ಮ್ಯಾಕ್ಸಿ. ಫ್ರೆಂಡ್ಸ್, ಇದು ಬಂದು ಪಲಾವ್. ಈಗ ದೊಡ್ಡದೈತೆ, ಈಗ ಚಿಕ್ಕದು ಬರ್ತಾ ಇದೆ ತಿನ್ನೋಕ್ಕೆ. ಇದು ಸಾಕೋಗಿದೆ. ಸಾಕ ನಿಂಗೆ? ನಡಿ ಈಚೆ ಹೋಗೋಣ. ನಡಿ ನಡಿ. ನೋಡಿ ಹೆಂಗೆ ನೋಡ್ತಾ ಇದೆಯಾ? ನಡೀರೋ, ಕೇಳಾಕೊಂತೀರಿ. ನಡೀರಿ ಎಲ್ಲ ಎಲ್ಲ ಸೈಡ್ ಬಾ. ನಡಿ. ಹೋಗ್ತಾನೆ ಇಲ್ಲ ಫ್ರೆಂಡ್ಸ್ ಇದು. ನಡಿ. ಏನಮ್ಮ, ಏನು ಭಯ ಆಗುತ್ತೆ? ಹೋಗ್ತೀನಿ, ಹೋಗು. ಅಲ್ಲೇ ನಿಮ್ಮಮ್ಮ ಹೋಯ್ತು, ಅಲ್ಲೇ ನಿಮ್ಮಮ್ಮ ಹೋಯ್ತು. ಹೋಗು ಹೋಗು. ಅಲ್ಲೋ ನಿಮ್ಮಮ್ಮ ಹೋಯ್ತಲ್ಲಿ. ನಡಿ, ಗೇಟ್ ಹಾಕ್ಕೊಂತೀನಿ ಇವಾಗ. ಸೊ ಫ್ರೆಂಡ್ಸ್, ಈಗ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಅವರು ಕೆಲ್ಸಕ್ಕೆ ಹೋದ್ಮೇಲೆ ಇವತ್ತಂತೂ ನನಗೆ ತುಂಬ ಕೆಲಸ ಇದೆ. ಸೊ ನೆನ್ನೆ ತೆಂಗಿನಕಾಯಿ ಎಲ್ಲ ಒಣಗಾಕಿದ್ನಲ್ಲ ಫ್ರೆಂಡ್ಸ್, ಅದು ಚಿಪ್ ಬಿಡಿಸಿರಲಿಲ್ಲ. ಸೊ ಇವತ್ತು ಚಿಪ್ಪೆಲ್ಲ ಬಿಡಿಸಿ ಒಣಗಾಕಿದ್ದೀನಿ. ಸೊ ಇದು ಬಿಡಿಸೋಷ್ಟಲ್ಲಂತೂ ಸಾಕ್ಸೋಯ್ತು ನನಗಂತೂ. ಇದರಲ್ಲಿ ಕೊಬ್ಬರಿ ಎಣ್ಣೆ ಮಾಡಿಸ್ಕೊಳ್ತಾರಂತೆ. ನನಗೇನೋ ಈ ಥರ ನಾವು ಕೊಬ್ಬರಿ ಕೊಟ್ಟು ಎಣ್ಣೆ ಮಾಡಿಸ್ಕೊಳ್ಳೋದು ಲಾಸ್ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ ಏನು ಮಾಡೋದು. ಇನ್ನು ಫ್ರೀಯಾಗಿ ಬಂದಿದ್ದೀವಲ್ಲ, ತೆಂಗಿನಕಾಯಿ ಬಿಡೋಕ್ಕಾಗಲ್ಲ, ಅಷ್ಟೊಂದು ಯೂಸ್ ಮಾಡೋಕ್ಕೂ ಆಗಲ್ಲ. ಸೊ ನೋಡೋಣ. ಆಮೇಲೆ ಅದನ್ನೆಲ್ಲ ಒಣಗಾಕಿಟ್ಬಿಟ್ಟು ನೆನೆ ಗೋಬಿ ಮಾಡಿದ್ನಲ್ಲ ಫ್ರೆಂಡ್ಸ್, ನನ್ನ ಫೇವ್ರೇಟ್. ಸೊ ಅದು ಒಂದು ಸ್ವಲ್ಪ ಇತ್ತು, ಮತ್ತೆ ಅದನ್ನು ಬಿಸಿ ಮಾಡ್ಕೊಂಡು ತಿಂದೆ. ಸೊ ಈ ಥರ ಗೋಬಿ ಜಂಕ್ ಫುಡ್ಸ್ ಏನಾದರೂ ಮನೇಲಿ ಮಾಡಿದ್ರೆ ಸೊ ನಾನು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಸೇಮ್ ಹೋಟೆಲಲ್ಲಿ ಹೆಂಗಿರುತ್ತೋ ಸೇಮ್ ಹಾಗೆ ಬಂದಿತ್ತು. ಸಕ್ಕತ್ತಾಗಿತ್ತು. ನಮ್ಮ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಅದನ್ನು ಕೂಡ ತಿಂದ್ಕೊಂಡು ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಒರೆಸಿ ಈಗ 2 ಪಾತ್ರೆ ಇತ್ತು ಫ್ರೆಂಡ್ಸ್, ಅದನ್ನು ತೊಳ್ಕೊಂಬೇಡ ಅಂತ ತೊಳ್ಕೊಳ್ತಾ ಇದ್ದೀನಿ. ಸೊ ಪಾತ್ರೆ ತೊಳೆಯೋಕ್ಕೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್. ನೀರೆಲ್ಲ ತಣ್ಣಗಿದೆ. ಸೊ ಇನ್ನು ಹಾಗೆ ಬಿಟ್ಟರೆ ಸೋಂಬೇರಿ ಆಗಿಬಿಡ್ತೀನಿ ಅಂದ್ಕೊಂಡು ತೊಳ್ದಾಕ್ಬೇಡ ಅಂದ್ಕೊಂಡು ತೊಳ್ಕೊಳ್ತಾ ಇದ್ದೀನಿ. ಸೊ ಇನ್ನೇನು ಚಳಿಗಾಲ ಸ್ಟಾರ್ಟ್ ಆಯಿತು ಅನಿಸುತ್ತೆ ಫ್ರೆಂಡ್ಸ್. ಇಷ್ಟು ದಿನ ನೀರು ಬಿಸಿಯಾಗಿ ಬರೋದು, ಇವಾಗ ತಣ್ಣಗೆ ಬರ್ತಾ ಇದೆ. ಸೊ ಅದೇ ಬೇಜಾರು ಪಾತ್ರೆಗಳು ತೊಳೆಯೋಕ್ಕೆ. ಸೊ ಫೈನಲಿ ಪಾತ್ರೆಗಳು ಎಲ್ಲ ತೊಳ್ಕೊಂಡೆ. ಸೊ ಮ್ಯೂಸಿಕ್ ಹಾಕ್ಬಿಡ್ತೀನಿ ಫ್ರೆಂಡ್ಸ್, ಇಲ್ಲಾಂದರೆ ಯಾರಾದರೂ ಕಾಲ್ ಮಾಡ್ತಾರೆ. ನನ್ನ ಫ್ರೆಂಡು ಕೂಡ ಈ ನಡುವೆ ಕಾಲ್ ಮಾಡಿಲ್ಲ. ನನ್ನ ಫ್ರೆಂಡು ನಮ್ಮ ಯಾರಾದರೂ ಕಾಲ್ ಮಾಡಿದ್ರೆ ಮಾತಾಡ್ಕೊಂಡು ತೊಳ್ಕೊಂಬಿಡ್ತೀನಿ. ಇಲ್ಲಾಂದರೆ ಈ ಥರ ವೀಡಿಯೋ ಆನ್ ಇಟ್ಕೊಂಡು ತೊಳ್ಕೊಂಬಿಡ್ತೀನಿ, ಸಾಂಗ್ಸ್ ಹಾಕ್ಕೊಂಡು. ಸೊ ಆದಷ್ಟು ಬೇಗ ಆಗುತ್ತೆ. ಸೊ ವೀಡಿಯೋಸ್ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮಾಡಬೇಕು ಅಂತ, ಬಟ್ ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಕಡಿಮೆ ಆಗ್ತಾಯಿದೆ. ಸೊ ನೋಡೋಣ ಏನು ಮಾಡೋದು ಅಂತ ಅಂದ್ಕೊಂಡು ಆದಷ್ಟು ಮಾಡ್ತಾಯಿದ್ದೀನಿ. ಹುಷಾರಿಲ್ಲ. ಸೊ ಇನ್ನೇನು ಮಳೆಗಾಲ ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಫ್ರೆಂಡ್ಸ್, ಇನ್ನೇನು ಹುಷಾರು ತಪ್ಪೋದು ಸ್ಟಾರ್ಟ್ ಆಗ್ತಾಯಿದೆ. ನಮ್ಮ ಮನೇಲಿ ಒಬ್ಬರು ತಪ್ಪಿದ್ರೆ ಒಬ್ರಿಗೆ. ಸೊ ನೋಡೋಣ, ಆದಷ್ಟು ಇನ್ಮೇಲೆ ಬೇಗನೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾಯಿದೆ. ಸೊ ನೋಡೋಣ ಫ್ರೆಂಡ್ಸ್. ಅಲ್ಲಿಗೂ ಕಾಲು ನೋವು ಬೇರೆ ಸಿಕ್ಕಾಪಟ್ಟೆ ಜಾಸ್ತಿ ಹೋಗಿದೆ ಫ್ರೆಂಡ್ಸ್. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಆಯಿಲ್ಮೆಂಟ್ ಹಾಕ್ಕೊಂಡ್ರೂ ಕಾಲು ನೋವು ಹೋಗ್ತಾಯಿಲ್ಲ. ನೋಡಬೇಕು ಏನು ಮಾಡೋದು ಏನು ಕತೆ ಅಂದ್ಕೊಂಡು. ಸೊ ಏನೇನೋ ಟ್ರೈ ಮಾಡ್ತಾಯಿದ್ದೀನಿ ವೀಡಿಯೋಸಲ್ಲಿ ತೋರಿಸೋದೆಲ್ಲ. ಸೊ ಏನು ಮಾಡಿದ್ರೂ ಕಾಲು ನೋವು ಅಂತೂ ಕಡಿಮೆ ಆಗ್ತಾಯಿಲ್ಲ. ಹಾಸ್ಪಿಟ್ಲಿಗೆ ಹೋಗೋಣ ಅಂತ ನಮ್ಮ ಮನೆಯವ್ರು ಅಂತ ಇದ್ದಾರೆ. ನೋಡೋಣ, ಅವ್ರೇನು ಕರ್ಕೊಂಡೋದ್ರೆ ಫಸ್ಟು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಫ್ರೆಂಡ್ಸ್. ಆಗ್ತಾಯಿಲ್ಲ, ಅಷ್ಟು ಕಾಲು ನೋವು ಬಂದುಬಿಟ್ಟಿದೆ. ಬನ್ನಿ, ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಆಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್,
ಫ್ರೆಂಡ್ಸ್ ಈಗ ತಾನೇ ಪೂಜೆ ಎಲ್ಲ ಮಾಡಿದೆ. ಇದಕ್ಕೆ ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ ಆಗಿದೆ. ಸೊ ಅಡುಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಇವತ್ತು ನಾನ್ ವೆಜ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದು ಬಿಟ್ಟರೆ ಕಾಳು ನೆನೆಸಿದ್ದೀನಿ, ಮಸಾಲೆ ಮಸಾರು ಮಾಡೋಣ ಅಂತ. ಹೀರೆಕಾಯಿ ಇದೆ, ಹೀರೆಕಾಯಿ ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀನಿ. 3 ಏನಕ್ಕೆ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ಮೊನ್ನೆ ರೀಸೆಂಟಾಗಿ ನಾನು ಹುಷಾರಿರಲಿಲ್ವಲ್ಲ, ಆವಾಗ ಅವ್ರ ಫ್ರೆಂಡ್ ಯಾರೋ ಒಬ್ಬರು ಬಂದಿದ್ದರು. ಸೊ ಆವಾಗ ಅವರು 1-2 ತಿಂಗಳ ಹಿಂದೆ ಏನೋ ಒಂದ್ಸತಿ ಚಿಕನ್ ಮಾಡಿಕೊಟ್ಟಿದ್ರು. ಅವರು ಗ್ರೇವಿ ಥರ ಸಕ್ಕತ್ತಾಗಿತ್ತು, ನಮ್ಗೆ ತುಂಬ ಇಷ್ಟ ಆಗಿತ್ತು. ಅವಾಗ ಹೇಳಿದರು ನಮ್ಮ ಮನೆಯವ್ರು ಚೆನ್ನಾಗಿತ್ತು ಅದು ಅಂತ. ಅವರು ಸಡನ್ನಾಗಿ ಮೊನ್ನೆ ಪ್ಲ್ಯಾನ್ ಮಾಡಿಕೊಂಡು ಅವರೇ ತೊಗೊಂಬಂದು ಕೊಟ್ಟಿದ್ರು. ಜಾಸ್ತಿನೇ ಕೊಟ್ಬಿಟ್ಟಿದ್ರು, ಅರ್ಧ kg ಅಷ್ಟು ಮಾಡಿ. ಸೊ ಅದಕ್ಕೋಸ್ಕರ ಅವ್ರದ್ದು ಬಾಕ್ಸ್ ಎಲ್ಲ ಇಲ್ಲೇ ಇದೆಲ್ಲ, ಖಾಲಿ ಬಾಕ್ಸ್ ಕೊಡೋದು ಬೇಡ ಅಂದ್ಬಿಟ್ಟು ನಾವು ಅವ್ರಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಮಾಡ್ಕೊಳ್ಳೋಣ ಅಂತ ಹಿಂಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ಇವತ್ತು ಮಾಡೋಣ ಅಂದ್ಕೊಂಡಿದ್ವಿ. ನಮ್ಮ ಮನೆಯವರು ಮಧ್ಯಾಹ್ನ ಕೇಳಿದ್ರೆ ನೋಡೋಣ ಇರು, ಇನ್ನೂ ಟೈಮ್ ಇದೆ ಅಂತಂದ್ರು. ನನಗೇನು ಕ್ಲಿಯರಾಗಿ ಹೇಳಿಲ್ಲ. ಮತ್ತು ಕಾಳು ನೆನೆಸು ಅಂತಂದರು, ಅದನ್ನು ನನಗೆ ಕ್ಲಿಯರಾಗಿ ಹೇಳಿಲ್ಲ. ಹೀರೆಕಾಯಿದೆ ಗೊಜ್ಜು ಮಾಡಲ ಅಂದರೆ ನನಗೆ ಅದನ್ನು ಕ್ಲಿಯರಾಗಿ ಹೇಳಿಲ್ಲ. ಹೀರೆಕಾಯಿ ಗೊಜ್ಜು ನನಗೆ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಮುದ್ದೆ ತಿಂದು ತುಂಬ ದಿನ ಆಯ್ತಲ್ವ ಅಂದ್ಕೊಂಡು. ಸೊ ನೋಡೋಣ, ಇನ್ನೂ ಒಂದು ಅರ್ಧ ಅವರ್ ಬಿಟ್ಟು 7 ಗಂಟೆ 6:45 ಹಂಗೆ ಫೋನ್ ಮಾಡ್ತೀನಿ ಅವ್ರಿಗೆ, ಏನು ಹೇಳ್ತಾರೆ ನೋಡೋಣ. ಅದು ಬಿಟ್ಟರೆ ಮ್ಯಾಂಗೋ ಇದೆ ಫ್ರೆಂಡ್ಸ್ ಮನೆಯಲ್ಲಿ. ಜಾಕ್ ಫ್ರೂಟ್ಸ್ದು ಅದು ರಸಾಯನ ಮಾಡೋಣ ಅಂತ ಹೇಳಿದ್ನಲ್ಲ, ಅದಕ್ಕೆ ಬೆಲ್ಲ ಇದು ಸೆಟ್ ಆಗೋಲ್ಲ. ಇನ್ನೊಂದು ಬರುತ್ತೆ ಬಾಕ್ಸ್ ಬೆಲ್ಲ ಅಂತ, ಅಚ್ಚ ಬೆಲ್ಲ ಅಂತಾರೆ ಅನಿಸುತ್ತೆ. ಅಚ್ಚ ಬೆಲ್ಲದಲ್ಲಿ ಕಸ ಇರಲ್ಲ ಅಂದ್ಕೊಳ್ತೀರಿ. ಅದನ್ನು ಅಂಗಡಿಗೆ ಹೋದರೆ ಎಲ್ಲ ತೊಗೊಂಬಂದು ಅದ್ರಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದರಲ್ಲಿ ತುಂಬ ಕಸ ಇದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಇದನ್ನು ಮಾಡೋಕ್ಕೆ ಭಯ ಆಗುತ್ತೆ. ಸೊ ಅದಕ್ಕೆ ಅಚ್ಚ ಬೆಲ್ಲ ತಂದು ಅಚ್ಚ ಬೆಲ್ಲದಲ್ಲಿ ಮಾಡ್ತೀನಿ. ನಾಳೆನೇ ಮಾಡ್ತೀನಿ ಫ್ರೆಂಡ್ಸ್, ಇವತ್ತಾಗಲ್ಲ. ಇವತ್ತು ಮ್ಯಾಂಗೋದಲ್ಲಿ ಏನಾದರೂ ರೆಸಿಪಿ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಅದಕ್ಕೆ ಐಸ್ ಕ್ರೀಮ್ ಬೇಕು ಫ್ರೆಂಡ್ಸ್. ಮ್ಯಾಂಗೋ ಮಸ್ತಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹಾಲು ಬೇಕು, ಐಸ್ ಕ್ರೀಮ್ ಬೇಕು, ಮತ್ತು ಹೊರಗಡೆ ಹೋಗೋದಕ್ಕೆ ಇಂಟ್ರೆಸ್ಟೇ ಇಲ್ಲ. ಅದರಲ್ಲಿ ನನಗೆ ಕಾಲು ನೋವು ಬಂದಾಗಿಂದ ನಾನು ಈಚೆ ಹೋಗೋದೇ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಕಡಿಮೆ ಆಗೋವರೆಗೂ ಎಲ್ಲೂ ಓಡಾಡೋದು ಬೇಡ ಅಂದ್ಕೊಂಡು ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಇನ್ನೊಂದು ಅರ್ಧ ಅವರ್ ಬಿಟ್ಟು ನಮ್ಮನೆಯವ್ರು ಫೋನ್ ಮಾಡಿ ಕೇಳಿಕೊಂಡು ಅಡುಗೆ ಏನು ಬೇಕೋ ಮಾಡೋಣ. ಸೊ ಫ್ರೆಂಡ್ಸ್ ಅಷ್ಟರಲ್ಲಿ ಜೀರಾ ವಾಟರ್ ಕುಡಿಯೋಣ ಅಂತ ಜೀರಾ ವಾಟರ್ ಮಾಡಿಕೊಂಡು ಅಷ್ಟರಲ್ಲಿ ನಮ್ಮನೆಯವ್ರು ಬರ್ತೀನಿ ಅಂತಂದರು. ಸೊ ಫೈನಲಿ ಅವರು ಕೂಡ ಬಂದರು. ಆಮೇಲೆ ಆನಂದ್ ಭವನಿಂದ ಮತ್ತೆ ನನಗೆ ಚಂಪಾಕಲಿ ತರಿಸಿದ್ರು ಫ್ರೆಂಡ್ಸ್. ನನ್ನ ಫೇವ್ರೆಟ್ ಚಂಪಾಕಲಿ ಸ್ವೀಟ್ಸ್ ಅಲ್ವಾ. ಸೊ ಫೈನಲಿ ಅದನ್ನು ಮತ್ತೆ ತರಿಸಿದ್ರು. ಸೊ ಅದನ್ನು ಕೂಡ ತಿನ್ಕೊಂಡ್ವಿ. ಬಟ್ ಕ್ರಾಂತಿ ಸ್ವೀಟ್ಸ್ದೇ ನನಗೆ ಇಷ್ಟ ಆಯಿತು ಫ್ರೆಂಡ್ಸ್, ಇದೇನು ಅಷ್ಟು ಚೆನ್ನಾಗಿರಲಿಲ್ಲ. ಆಮೇಲೆ ಅಡುಗೆಗೆ ಕಾಳು ಸಾರು ಮಾಡಬೇಡ ಅಂತ ಕಾಳು ಸಾರು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಕಾಳು ಸಾರು ಮಾಡಿಕೊಂಡು ಅದ್ರ ಜೊತೆಗೆ ಏನಾದರೂ ನಾನ್ ವೆಜ್ ಬೇಕು ಅಂತ ಅನ್ನಿಸ್ತು. ಮತ್ತೆ ಈ ನಡುವೆ ನಮ್ಮದು ನಾನ್ ವೆಜ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಮುಂಚೆ ನಾನ್ ವೆಜ್ ಸ್ವಲ್ಪ ಕಡಿಮೆ ಮಾಡಿದ್ವಿ, ಸೊ ಈಗ ಮತ್ತೆ ಜಾಸ್ತಿ ಹೋಗಿದೆ. ಸೊ ನನ್ನ ಮಾಡೋಷ್ಟರಲ್ಲಿ ನಮ್ಮ ಮನೆಯವರು ತಂದೂರಿ ಚಿಕನ್ ಆರ್ಡರ್ ಮಾಡಿದರು. ಸೊ ಅದು ಕೂಡ ಬಂತು. ಸೊ ಫೈನಲಿ ಅದ್ರ ಜೊತೆನೇ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಿಗೆ ಏನು ಮಾಡ್ತಿದ್ದೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.